ಮಾಡಿರೋ ಒಳ್ಳೆ ಕೆಲಸಗಳು ನೋಡಿ. ರಾಜಕಾರಣ, ಅಧಿಕಾರ ಅಥವಾ ಸಿನಿಮಾ ರಂಗದಲ್ಲಿ ಯಶಸ್ವಿ ಹೆಸರು ಎಲ್ಲ ಬರುತ್ತೆ, ಅದು ಯಾವುದು ಶಾಶ್ವತ ಅಲ್ಲ. ಅಲ್ಲಿ ಇದ್ದಾಗ ನಾವು ಯಾವ ರೀತಿ ನಡ್ಕೊಂಡಿರ್ತೀವಿ, ಯಾವ ರೀತಿ ನಾವು ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗತ್ತೆ. ಈ ಒಂದು ಸಮಾರಂಭ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಸಚ್ಚಿದಾನಂದ್ ಅರೇಂಜ್ ಮಾಡಿರೋದು, ತುಂಬ ಖುಷಿ ಆಗತ್ತೆ. ಇದೇ ಶ್ರೀರಂಗಪಟ್ಟಣದಲ್ಲಿ ನಾನು ನಿಂತ್ಕೊಂಡು ಸಚ್ಚಿ ಒಂದು ರಾಜಕಾರಣದ ಒಂದು ಎಂಟ್ರಿ ವೇಳೆ ನಾನು ಹೇಳಿದ್ದೆ. ಎಲ್ಲರೂ ಅವಾಗ ಕೇಳ್ತಾ ಇದ್ರು, ಕಳೆದ ವಿಧಾನಸಭಾ ಚುನಾವಣೆಯ ಒಂದು ಹೊತ್ತಲ್ಲಿ ಸಚಿನ ನಿಲ್ಲಿಸ್ತೀರಾ, ಅಭಿಷೇಕ್ನ ನಿಲ್ಲಿಸ್ತೀರಾ, ನೀವು ನಿಂತ್ಕೋತೀರಾ ಅನ್ನೋ ಮಾತು ಎಲ್ಲ ಕಡೆ ನಡೀತಾ ಇತ್ತು. ಮಾಧ್ಯಮಗಳಲ್ಲಂತೂ ಆವತ್ತಿಂದ ಇವತ್ತಿಗೂ ಆ ರೀತಿಯ ಒಂದು ಊಹಾಪೋಹಗಳು ನಡೀತಾನೇ ಇದೆ, ನಡೀಲಿ. ಆದರೆ ನಾನು ಒಂದೇ ಮಾತನ್ನೇ ಈ ವೇದಿಕೆ ಇದೇ ಇದರಲ್ಲಿ ಹೇಳಿದ್ದೆ. ನನಗೆ ಕೇಳಿದ್ರೆ ಸಚಿಗೆ ಟಿಕೆಟ್ ಕೇಳ್ತೀರಾ, ಅಭಿಷೇಕ್ಗೆ ಟಿಕೆಟ್ ಕೇಳ್ತೀರಾ ಅಂತ ಕೇಳಿದ್ರೆ ನಾನು ಸಚಿಗೆ ಕೇಳ್ತೀನಿ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ. ಅದೇ ಮಾತನ್ನು ನಾನು ಉಳಿಸ್ಕೊಂಡು ಬಂದೆ ಸಚಿ ಪರವಾಗಿ. ಯಾಕೆಂದರೆ ಸಚಿನೂ ನನ್ನ ಪರವಾಗಿ ನಿಂತಿದ್ದ ನನ್ನ ಚುನಾವಣೆಯ ಒಂದು ಹೊತ್ತಲ್ಲಿ. ಯಾವತ್ತೂ ಅದನ್ನೇ ಹೇಳ್ತಾ ಇದ್ದೀನಿ, ನಾವು ನಡೆದು ಬಂದ ದಾರಿ, ನಮ್ಮ ಕೈ ಹಿಡಿದ ಕೈಗಳು, ಇವು ಯಾವತ್ತೂ ನಾವು ಮರೆಯಬಾರದು. ಇದನ್ನು ನಾವು ದರ್ಶನಿಂದ ಕಲಿಬೇಕು ನಿಜವಾಗ್ಲೂ. ಇವತ್ತು ದರ್ಶನ ನಾನು ಏನಾದ್ರು ತುಂಬ ಹೊಗಳಿದ್ದೀನಿ ಅಥವಾ ತುಂಬ ನಾನು ಥ್ಯಾಂಕ್ಸ್ ಹೇಳಿದರೆ ಅಂದರೆ ಆಮೇಲೆ ಮನೆಗೆ ಬಂದು ಬೈತಾನೆ ನನಗೆ. ಅದಕ್ಕೆ ನಾನು ಜಾಸ್ತಿ ಹೇಳೋಕ್ಕೂ ನನ್ನ ಕೈಲಿ ಆಗಲ್ಲ. ಇನ್ನು ಇಲ್ಲಾಂದರೆ ಇನ್ನೆಷ್ಟೋ ಹೇಳ್ಬೋದು ನಾನು ದರ್ಶನ್ ಬಗ್ಗೆ. ಬಟ್ ಖುಷಿ ಆಗತ್ತೆ, ಎದೆ ತುಂಬಿ ಬರುತ್ತೆ. ದರ್ಶನಿಗೆ ಆ ದೇವರು ಎಲ್ಲ ಕೊಟ್ಟಿದ್ದಾನೆ, ನಾವೇನು ಕೇಳೋದು? ಅವನಿಗೆ ಎಲ್ಲ ರೀತಿಯ ಸಕ್ಸಸ್, ಒಳ್ಳೆ ಹೆಸರು, ಕೋಟ್ಯಾಂತರ ಜನ ಅಭಿಮಾನಿಗಳು ಎಲ್ಲ ಕೊಟ್ಟಿದ್ದಾರೆ. ನಾನು ಕೇಳೋದು ನೆಮ್ಮದಿಯಿಂದ ಸಂತೋಷದಿಂದ ಇರಬೇಕು, 100 ವರ್ಷ ಹೀಗೆ ಇರಬೇಕು, ಎಲ್ಲರನ್ನ ಜೊತೆಗೂಡಿಸ್ಕೊಂಡು ಎಲ್ರಿಗೂ ಸಪೋರ್ಟ್ ಮಾಡುವಂಥ ಒಂದು ಗುಣ ಇದೆಯಲ್ಲ, ಅದನ್ನು ಹಾಗೆ ಉಳಿಸ್ಕೋಬೇಕು. ಬೇರೆಯವ್ರನ್ನೂ ಬೆಳೆಸೋವಂಥ ಗುಣ ನಾನು ಬರೀ ಅಂಬರೀಷ್ ಅವರೆಲ್ಲ ಒಬ್ಬರಲ್ಲೇ ನೋಡಿದ್ದೀನಿ, ಅದಾದಮೇಲೆ ದರ್ಶನಲ್ಲಿ ನೋಡ್ತಾ ಇದ್ದೀನಿ. ಅದೇ ಗುಣ ನನಗೆ ತುಂಬ ತುಂಬ ಇಷ್ಟ ಆಗಿತ್ತು ದರ್ಶನಲ್ಲಿ.